ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಮುದ್ರಾ ಯೋಜನೆ ಆರಂಭಗೊಂಡು ಇದೇ ಏಪ್ರಿಲ್ 8ಕ್ಕೆ 11 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ದೇಶದಲ್ಲಿ ಸ್ವ ಉದ್ಯೋಗ ಕಂಡುಕೊಳ್ಳುವ ಪ್ರಯತ್ನದಲ್ಲಿರುವ ಕೋಟ್ಯಾಂತರ ಮಂದಿಗೆ ಈ ಯೋಜನೆ ವರದಾನವಾಗಿದೆ. ಈ ಕುರಿತು ಒಂದು ವರದಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಿಎಂ ಮುದ್ರಾ ಯೋಜನೆಗೆ 2015ರ ಏಪ್ರಿಲ್ 8ರಂದು ಚಾಲನೆ ನೀಡಿದ್ದರು. ಈ ಯೋಜನೆ ಮಹಿಳೆಯರು ಸೇರಿದಂತೆ ಯುವಜನತೆಗೆ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಸಾಲ ಸೌಲಭ್ಯ ಒದಗಿಸುತ್ತದೆ. ಉತ್ಪಾದನೆ, ವ್ಯಾಪಾರ ಮತ್ತು ಸೇವಾ ವಲಯದಲ್ಲಿರುವ ಕಿರು ಉದ್ಯಮಿಗಳಿಗೆ ಈ ಯೋಜನೆ ವರದಾನವೆಂದೇ ಹೇಳಬಹುದು. ಮುದ್ರಾ ಯೋಜನೆಯಡಿ ಶಿಶು, ಕಿಶೋರ ಹಾಗೂ ತರುಣ ಎಂಬ 3 ವಿಭಾಗಗಳಲ್ಲಿ ಸಾಲ ಸೌಲಭ್ಯ ನೀಡಲಾಗುತ್ತದೆ. ಹೊಸ ಉದ್ಯಮ ಆರಂಭಿಸುವವರು ಅಥವಾ ಅಸ್ತಿತ್ವದಲ್ಲಿರುವ ಉದ್ಯಮವನ್ನು ವಿಸ್ತರಿಸಲು ಇಚ್ಛಿಸುವವರು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವಿಳಾಸದ ಪುರಾವೆಯಂತಹ ಕನಿಷ್ಠ ದಾಖಲೆಗಳನ್ನು ನೀಡಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಬಹುದು. ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಹಾಗೂ ಸಹಕಾರಿ ಬ್ಯಾಂಕುಗಳು 3 ವಿಭಾಗಗಳಲ್ಲಿ ಮುದ್ರಾ ಸಾಲವನ್ನು ಪಡೆಯಲು ಸಾರ್ವಜನಿಕರಿಗೆ ಸಹಾಯ ಮಾಡುತ್ತವೆ. ರಾಜ್ಯದಲ್ಲಿಯೂ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಸ್ವ ಉದ್ಯೋಗ ಆರಂಭಿಸಿ ಆರ್ಥಿಕ ಸ್ವಾವಲಂಬನೆ ಪಡೆದುಕೊಂಡಿರುವ ಹಲವು ಜನರಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಫಲಾನುಭವಿ ನಂಜೇಶ್ ಬೆನ್ನೂರ್ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ತಮ್ಮ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಪುಸ್ತಕ ಪ್ರಕಾಶನ ಘಟಕವನ್ನು ವಿಸ್ತರಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಮುದ್ರಾ ಯೋಜನೆಯಡಿ ಬ್ಯಾಂಕ್ ಮೂಲಕ 10 ಲಕ್ಷ ರೂಪಾಯಿ ಜಾಮೀನು ರಹಿತ ಸಾಲ ಪಡೆಯಲಾಯಿತು. ಇದರಿಂದ ಉದ್ಯಮದ ವಿಸ್ತರಣೆಗೆ ಅನುಕೂಲವಾಗಿದ್ದು, ನವೋದ್ಯಮಗಳಲ್ಲಿ ತೊಡಗಿಕೊಳ್ಳುವ ಯುವ ಜನತೆ ಇದರ ಪ್ರಯೋಜನ ಪಡೆಯಬಹುದು ಎಂದಿದ್ದಾರೆ. ಮುದ್ರಾ ಸ್ಕೀಮ್ ಅಲ್ಲಿ 3 ತರ ಬರ್ತವೆ. ಶಿಶು, ಕಿಶೋರ್ ಮತ್ತೆ ತರುಣ್ ಅಂತ. ಸೊ ಶಿಶುವಲ್ಲಿ 50,000 ಲಿಮಿಟ್, ಮತ್ತೆ ಕಿಶೋರಲ್ಲಿ 50,000ದಿಂದ 5 ಲಕ್ಷ, ತರುಣ್ನಲ್ಲಿ 5 ಲಕ್ಷದ ಮೇಲೆ 10 ಲಕ್ಷದವರೆಗೆ ಕೊಡ್ತಾರೆ. ಸೊ ಈಗ ಇತ್ತೀಚೆಗೆ ಅದನ್ನ ತರುಣ್ ಪ್ಲಸ್ ಅಂತ 20 ಲಕ್ಷದವರೆಗೂ ಕೊಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಅದರಲ್ಲಿ ತರುಣ್ ಅಂಡರ್ ಅಲ್ಲಿ ನಾವು 10 ಲಕ್ಷ ತಗೊಂಡಿದ್ದು 2022ರಲ್ಲಿ ನಮ್ಮ ಕಂಪ್ನಿ ಆಪರೇಷನ್ಗೆ. ಬಳ್ಳಾರಿಯ ಫಲಾನುಭವಿ ಸುಮಾ ರೆಡ್ಡಿ ಪಿಎಂ ಮುದ್ರಾ ಯೋಜನೆಯಡಿ 50,000 ರೂಪಾಯಿ ಸಾಲ ಪಡೆದು ಆಹಾರ ಉದ್ಯಮ ಆರಂಭಿಸಿರುವುದಾಗಿ ತಿಳಿಸಿದ್ದಾರೆ. ಮನೆಯಲ್ಲಿಯೇ ವೈವಿಧ್ಯಮಯ ಹಪ್ಪಳಗಳನ್ನು ತಯಾರಿಸಿ ಅವುಗಳನ್ನು ಮಾರಾಟ ಮಾಡಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಿರುವುದಲ್ಲದೆ ಸಾಲದ ಕಂತುಗಳನ್ನು ಯಶಸ್ವಿಯಾಗಿ ಪಾವತಿಸಿದ್ದಾರೆ. ಮುದ್ರಾ ಯೋಜನೆಯಲ್ಲಿ ನಾನು ತಗೊಂಡಿದ್ದೀನಿ 50,000 ರೂಪಾಯಿ ಲೋನ್ ತಗೊಂಡಿದ್ವಿ. ಅದರಿಂದ ನಾವು ಏನಪ್ಪ ಮಹಿಳೆಯರು ನಾವು ಏನು ಕೆಲಸ ಮಾಡ್ಬೇಕಂತ ನಾವು ಅಂದ್ಕೊಂಡಾಗ ನಾವು ಹಪ್ಪಳ ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡು ನಾವು ಲೋನ್ ತಗೊಂಡ್ಮೇಲೆ ಇವಾಗ ಹೊರಗಡೆ ಬೇರೆ ಬ್ಯಾಂಕ್ಗಳಲ್ಲಿ ತುಂಬಾ ಜಾಸ್ತಿ ಇದೆ ಬಡ್ಡಿ. ಈ ನಮ್ಮ ಮುದ್ರಾ ಯೋಜನೆ ಇದರಲ್ಲಿ ಇಂಟ್ರೆಸ್ಟ್ ಕಡಿಮೆ ಇದೆ. ನಮಗೆ ನಾವು ಸ್ವಾವಲಂಬಿ ಆಗಿ ನಾವು ಕೆಲಸ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಕೋಲಾರದ ಮುದ್ರಾ ಫಲಾನುಭವಿ ದಿವ್ಯಾ ಎನ್ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಕಂಪ್ಯೂಟರ್ ಎಂಬ್ರಾಯ್ಡರಿ ಘಟಕವನ್ನು ಆರಂಭಿಸಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಿರುವುದಾಗಿ ತಿಳಿಸಿದ್ದಾರೆ. ಇದೀಗ ಅವರು ವ್ಯಾಪಾರದ ಜೊತೆಗೆ ಯುವ ಜನರಿಗೆ ಎಂಬ್ರಾಯ್ಡರಿ ತರಬೇತಿಯನ್ನು ನೀಡುತ್ತಿರುವುದು ಶ್ಲಾಘನೀಯ. ಮುದ್ರಾ ಲೋನ್ ಸಿಕ್ತು. ಅದ್ರ ಅಂಡರಲ್ಲಿ ನಾನು ಕಂಪ್ಯೂಟರ್ ಎಂಬ್ರಾಯ್ಡರಿ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೂ ತುಂಬ ಯೂಸ್ ಆಗೋ ಥರದ್ದು ಮಿಷಿನ್ ತಗೊಂಡು ನಾನು ಮಾಡ್ತಾ ಇದ್ದೀನಿ. ತುಂಬ ಯೂಸ್ ಆಗಿದೆ, ನಮ್ಗೆ ಲೋನಿಂದ ತುಂಬ ಯೂಸ್ ಆಗಿದೆ. ನಮ್ಮದಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಅಂತಂದರೆ ಸ್ಟಾರ್ಟಿಂಗ್ ನಮ್ಮದು 400-500 ರೂಪಾಯಿಂದ ಹಿಡಿದು 2,000-3,000ವರೆಗೂ ಕೆಲಸ ವರ್ಕ್ ಹಾಕೊಡ್ತಾ ಇದ್ದೀವಿ. ಒಟ್ಟಾರೆ ಗ್ರಾಮೀಣ ಭಾಗಗಳೂ ಸೇರಿದಂತೆ ದೇಶಾದ್ಯಂತ ಉದ್ಯೋಗಕ್ಕಾಗಿ ಬೇರೆಯವರೆದುರು ಕೈಚಾಚದೆ ಸ್ವ ಉದ್ಯಮ ಆರಂಭಿಸಿ ಆರ್ಥಿಕ ಸ್ವಾವಲಂಬನೆ ಕಂಡುಕೊಂಡು ಇತರರಿಗೂ ಶಕ್ತಿ ತುಂಬಲು ಮುದ್ರಾ ಯೋಜನೆ ಸಹಕಾರಿಯಾಗಿದೆ. ಇನ್ನಷ್ಟು ಜನರು ಮುಂದೆ ಬಂದು ಯೋಜನೆಯ ಫಲಾನುಭವಿಗಳಾಗಿ ಅನುಕೂಲ ಪಡೆಯುತ್ತಾರೆ ಎಂಬುದು ನಮ್ಮ ಆಶಯ.